ಭೋಗೆ ಕಾಮಿತ ಜನ ಕಲ್ಪ ಭೂಜಂಗೆ ಶಂಭುಂಗಮೋದದಿಂದ ವಂದಿಸುವೇನು. ಸರ್ವ ವಿದ್ಯೆಗಳಿಗೆ ಸರ್ವ ಬುದ್ಧಿಗಳಿಗೆ ಸರ್ವ ಸಿದ್ಧಿಗಳಿಗೆ ಸರ್ವಕ್ಕೆ ಸರ್ವ ಜೀವರ ತೋರ್ಕೆಗಾದಿ ಕಾರಣವಾದ ಸರ್ವ ಮಂಗಲೆಗೆ ಯಾನತನಪ್ಪೆ. ಗಣವರ ನಣಿ ಮಾದಿ ಗುಣಮಣಿ ಸಿಂಧುವ ತಣ್ಮುಖನಭೀಮತಾರ್ಥಂಗಳ ತಣಿವಂತೆ ಕೊಡುವದ ನನ್ವಿತ ನೀ ಕೃತಿ ಗುಣ ಮಾತ್ರ ಒಡಲಿಲ್ಲವೆನೆ ಮಾಲ್ಕೆ. ಚಿನ್ನಾಭರಣತೆ ಇನ್ನಾಮರೂಪ ಭೇದಂ ನಿಜವೆನಿಸಿದಂತೀಶನ. ಭಿನ್ನಾಭಿಧಾನ ಮೂರ್ತಿಗಳ ನೆಲೆಸೇವಂ ಪನ್ನಗಣಾಳಿ ರಕ್ಷಿಪುದನ್ನ. ಕರುಣರಸದ ಕೂಡಿ ವರೆದ ಕಟಾಕ್ಷದ ಪರತತ್ವವರು ಗೋವಾಲಾಪದ. ವರಪುಣ್ಯಮಯ ಶರೀರದ ನೀರಾಭಾರೆ ಸದ್ಗುರು ಇರಲೆಲ್ಲ ಮಾನಸದಲ್ಲಿ. ಶುಕವಾಮದೇವಾದಿ ಸಕಲ ಮುನೀಶ್ವರ ನಿಖರವನೊಲವೆಂದ ಬಲಗೊಂಡು ಅಕಲಂಕವೆನಿಸುವ ಅದ್ವೈತ ತತ್ವವನಿಲ್ಲಿ ಪ್ರಕಟಿಸುವೆನು ಬೋಧ ಗೊತ್ತಿಂದ. ಅವರಿವರೆನ್ನದೆ ನಿಜವರಿದವರಂಗ್ರೆ ಗವನತನಾಗಿ ಸಂತಸದಿಂದ. ತವರಮ್ಯವಾದುದೆಂದನೆ ಪೇಳುವೆನಧ್ಯಾತ್ಮ ಸುವಿಚಾರ ಗತಿಯ ನೀ ಕ್ರಮದಿಂದ. ಶ್ರೀ ಗುರು ಶಂಭುಲಿಂಗದ ಪಾದ ಪಂಕಜ ವೀಗೆನ್ನ ಮತಿಗೆ ಮಂಗಳವನ್ನು. ಶ್ರೀ ಗುರು ಶಂಭೋ ಶ್ರೀ ಗುರು ಶ್ರೀ ಗುರು ಶಂಭೋ ಶ್ರೀ ಗುರು. ಓಂ ನಮಃ ಶಿವಪ್ಪ ಸಕಲ ಶರಣರಿಗೆ. ಓಂ ನಮಃ ಶಿವಾರಿ. ಓಂ ನಮಃ ಶಿವಾರಿ. ಶರಣಾತ್ರಿ ಶರಣರ ಸ್ತೋತ್ರವನ್ನ ಮಾಡಿ ಇಲ್ಲಿ ತನ್ನ ನಾಮಸ್ಮರಣೆ ಮಾಡಿ ಎಲ್ಲ ಭಜಿಸೇ. ಭವರೋಗಿಣಾಂ ನಿಧಿಯೇ ಸರ್ವ ವಿದ್ಯಾನಾಂ ದಕ್ಷಿಣಾಮೂರ್ತಿಯೇ ನಮಃ. ಓಂ ಜ್ಞಾನ ಸಿದ್ಧಂ ತಪಸ್ಸಿದ್ಧಂ ಸರ್ವಸಿದ್ಧಂ ಶಿವಪ್ರದಂ ಸ್ವಯಂ ಸಿದ್ಧಂ ಅಹಂ ವಂದೇ ಸಿದ್ಧಾರೂಢಯತೀಶ್ವರಂ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ನಮಃ ಶಿವಾಯ. ಓಂ ಚಿದಂಬರ ಮಠಾಧೀಶಂ ಸಿದ್ಧಾರೂಢಯತೀಶ್ವರಂ ಶಿಷ್ಯ ಪ್ರಶಿಷ್ಯ ರೂಪೇಣ ಬೋಧಕಂ ಗುರುಮಾಶ್ರಯೇ. ಯದಂಗ್ರಿ ಕಮಲದ್ವಂದ್ವಂ ತಾಪತ್ರಿ ನಿವಾರಕಂ ಶಾಂತೈಕ್ಯ ಪದದಂ ದೇವಂ ಸಿದ್ಧಾರೂಢಮಹಂ ಭಜೆ. ಸಿದ್ಧಾರೂಢಮಹಂ ಭಜೆ. ಸಿದ್ಧಾರೂಢಮಹಂ ಭಜೆ. ಓಂ ನಮಃ ಶಿವಾರಿ. ಬೆಳಗಿನ ಜಾವದ ಸತ್ಸಂಗದಲ್ಲಿ ಪರಮ ಪೂಜ್ಯರು ಅನೇಕ ಸಂಶಯಗಳನ್ನ ಕಳಿಲ್ಲ. ನಿನ್ನ ಕರುಣೆ ಆಯ್ತು ಅಂದ್ರ ನಿನ್ನ ಕರುಣೆಯಿಂದ ನಾನು ಏನಾದೆ ಈಗ ನಿತ್ಯ ಸುಖಿಯಾದೆ. ಮತ್ತೆ ನಾನು ಸುಖ ಆಗಿಲ್ಲ ಅನ್ನೋ ಶಾಸ್ತ್ರ ಕೇಳ ಮುಂದ ಅದರಾಗ ಕೇಳ ಮುಂದ ನಾವು ಧ್ಯಾನ ಮಾಡ ಮುಂದ ಸುಖ ಆಗ್ಯದ. ಅದು ಎಷ್ಟು ಇರ್ತದಪ್ಪ ಅಂದ್ರ ಆ ಕೇಳುತ್ತಾನ ಆ ಮನಸ್ಸು ಸ್ಥಿರ ಆದಾಗ ಮಾತ್ರ ಅಲ್ಲಿ ಆಗಿರ್ತದ. ಮತ್ತೆ ಏನಾಗ್ತದ ಅಂದ್ರ ಮತ್ತ ಮನಸ್ಸು ಹೊರಗೆ ಹೋಯ್ತು ಅಂದ್ರ ಮತ್ತೊಂದು ವಿಚಾರಕ್ಕೆ ಹೋಯ್ತು ಅಂದ್ರ ಮತ್ತೆ ವೃತ್ತಿ ಹೊರಗೋದಗಳೇ ಮತ್ತೆ ಇದು ಪ್ರಪಂಚ ಅನ್ನೋದು ಏನೈತಿದು ಅಶಾಂತಿಯನ್ನೇ ತಂದು ಕೊಡ್ತಿರ್ತದ. ಅದಕ್ಕಲ್ಲಿ ನಿಜಗುಂಡ್ರಿ ಹೆಂಗ್ ಹೇಳ್ಕೊತ ಬಂದ್ರಂದ್ರ ಗುರುದೇವ ಅಂದ್ರಲ್ಲಿ ಗುರುವಿನ ಕರುಣೆ ಆಯ್ತು ಅಂದ್ರ ಕರುಣೆ ಅಂದ್ರ ಆ
ಅವನಲ್ಲಿ ಇರುವಂತ ಅವನ್ ಏನು ಕಡಿಮೆ ಆಗ್ಯದ ಅಂತ ತಿಳ್ಕೊಂಡು ಆ ಗುರುದೇವ ಏನ್ ಮಾಡ್ತಾನ, ಕರುಣೆ ಮಾಡ್ತಾನ ಅನ್ನುವಂಥದನ್ನ ಅಲ್ಲಿ ಗೀತಾದಾಗ ಹೇಳ್ಕೊತ ಬಂದಾರ ನೋಡು. ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವ. ಏನು ಪ್ರಶ್ನೆ ಮಾಡಿದ್ರೆ ಸುಮ್ಮ ಗುರುವಿನಲ್ಲಿ ಸೇವೆ ಮಾಡ್ಬೇಕಂತ, ಅವಾಗ ಗುರುವಿನ ಕರುಣೆ ಹಾಕದಂತ. ನಾವು ಗುರುವಿನಲ್ಲಿ ನಾವ್ ಹೆಂಗಾಗಿ ಗುರುಗಳಂದ್ರ ನಾವ್ ಎಲ್ಲರೂ ಹೇಳ್ದಂಗೆ ಕೇಳ್ಬೇಕು. ಈ ದೇಹಾದಿ ಬುದ್ಧಿ ಇಟ್ಟುಕೊಂಡು ನಾವು ಹೇಳಕ್ ಹೋದ್ವಪ್ಪ ಅಂದ್ರ, ಈ ಆತ್ಮನನ್ನ ಬರೆಸದೆ ನಾವು ಈ ಶಿಷ್ಯರಿಗೆ ನಾವು ಹೇಳ್ಕೊತ ಹೋದೇವಂದ್ರ ಅಲ್ಲಿ ಏನಾಗ್ತಾನ, ಅವ ಬರೀ ಹೆಸರಿಗೆ ಗುರು ಆಗ್ತಾನ. ಯಾಕ, ಅವ ಆತ್ಮನನ್ನ ಬೆರೆಸಲದೆ ತರ್ಕದಿಂದ ದೇಹಾದಿ ಬುದ್ಧಿಗಳನ್ನ ತಗೊಂಡು ಶಿಷ್ಯರನ್ನ ಅಳಿಯುವುದಲ್ಲಿ, ಶಿಷ್ಯರನ್ನ ನೀವು ತಿಳಿದಿಲ್ಲ ಅನ್ನೋದು ಇವ್ರನ್ನ ಚೆಕ್ ಮಾಡೋದ್ರೊಳಗೆ ಏನಾಗ್ಬಿಡ್ತಾನ, ಗುರುವಿನಲ್ಲಿ ಏನಾಗ್ಬಿಡ್ತದ, ಆತ್ಮನ ಬೆರೆಸುವಂತ ಇನ್ನ ಗುರುವಿನಲ್ಲಿ ಕಲೆ ಇರುದಿಲ್ಲ. ಅದಕ್ಕೆ ನಮ್ಗೆ ಏನಾಗ್ತದ, ಶಿಷ್ಯರಲ್ಲಿ ಶ್ರದ್ಧಾ ನಮಗೆ ಉಳಿದಿಲ್ಲ. ಆತ್ಮನನ್ನ ಬೆರೆಸಿ ನಾವು ಹೇಳುವಂತ ಕಲೆ ಗುರ್ತಾಯ್ತಂದ್ರ ಅವಾಗ ಏನಾಗ್ತದ, ಆ ಶಿಷ್ಯನ ಸಂಶಯಗಳು ಹೋಗ್ಬಿಡ್ತಾವ. ಗುರುವೇ ನಿಮ್ಮಯ ಕರುಣದಿಂದ ನೀ ಹೇಳಿದ ನಿನ್ನ ಕರುಣೆ ಆಯ್ತಲ್ಲ, ನಿನ್ನ ಕರುಣೆದಿಂದ ಏನ ತತ್ವಮಸಿ ಜ್ಞಾನ ಮಾಡಿಕೊಟ್ಟಲ್ಲ, ಆ ತತ್ವಮಸಿ ಜ್ಞಾನದಿಂದ ನಾನೇನಾದೆ, ನಿತ್ಯ ಸುಖಿ ಆದೆ. ಮತ್ತ ಇನ್ನ ಮೊದಲು ಇದ್ದಿದ್ದಿಲ್ಲ ಅಂದ್ರ ಅವಾಗನು ಇತ್ತು ಸುಖ, ಆದ್ರೆ ಹೆಂಗಿತ್ತು, ಆದ್ರೂ ಕ್ಷಣಿಕ ಸುಖದೊಂದಿತ್ತು. ಮತ್ತೆ ಇರುದ್ರಾಗ ಕೇಳುದ್ರಾಗ ಹೇಳ ಮುಂದೆ ಇತ್ತು. ಆದ್ರೆ ಈಗ ಏನ್ ಹೇಳ್ಕೊತ ಬಂದ್ರು, ನಾನು ಆತ್ಮನೇ ಅಂತ ನೀ ತಿಳಿಸಿಕೊಟ್ಟಾಗ, ಅಸ್ಥಿ ಭಾತಿ ಪ್ರಿಯ ನನ್ನ ಇರುವಿಕೆಯನ್ನು ತಿಳಿಸಿಕೊಟ್ಟಾಗ ಏನಾಯ್ತು, ಈ ನಾಮರೂಪ ಹಿಡ್ಕೊಂಡಿದ್ನಲ್ಲ ನಾನು ಇಂಥ ಶಾಸ್ತ್ರಿ ಹೇಳವ, ನಾ ಇಂಥ ಶಾಣೆ ಇದೀನಿ, ಇಷ್ಟು ನಾನು ಏನೇನೋ ತಿಳ್ಕೊಂಡು ನಾ ಇಷ್ಟು ಮಂದಿ ಶಿಷ್ಯರು ಉದ್ಧಾರ ಮಾಡೀನಿ. ಇನ್ನು ಅವನಲ್ಲಿ ಏನು ಭಾವ ಐತಿ, ನಾನು ಅನ್ನೋದೇ ಭಾವ ಆಗಿಲ್ಲ. ಮತ್ತ ನಾನ್ ಅಂದಾಗಲ್ಲಿ ಆತ್ಮನ ಬೆರೆಸಿದಂದ್ರೆ ನಾನು ಅನ್ನೋದೇ ಬರುದಿಲ್ಲ. ಇವತ್ತು ನಾವು ಅನುಭವಕ್ಕೆ ಹೋಗಿ ಮಾತಾಡೋಣ, ಅನುಭವಕ್ಕೆ ಹೋಗಮ್ರಿ. ಆತ್ಮನನ್ನ ನಾವು ಬೆರೆಸಿ ಮಾತಾಡುವಂತ ಕಲೆ ಬತ್ತು ಅಂದ್ರ, ನಮಗ್ ಗುರ್ತಾಯ್ತು, ಸೂತ್ರ ಗುರ್ತಾಯ್ತು ಅಂದ್ರ ಅವಾಗ ಯಾರು ನಾನು ದೇಹಾದಿ ಬುದ್ಧಿಗಳು ನನ್ನಲ್ಲಿ ಇರುವುದಿಲ್ಲ, ನಾಮರೂಪ ಬಿದ್ದು ಹೋಗ್ಬಿಡ್ತಾವ. ಆತ್ಮನನ್ನು ಬೆರೆಸದಂತೆ ಇಲ್ಲಿ ತನ ನೀವು 6 ನುಡಿ ಮುಖಾಂತರ ಹೇಳ್ಕೊತ ಬಂದಿರಿ, 5 ನುಡಿ ಮುಖ ಹೇಳ್ಕೊತ ಬಂದಿರಿ. ಹೇಳಿದ ಮೇಲೆ ಗುರು ಶಿಷ್ಯರಾದವ್ರು ಕೇಳುವುದನ್ನು ಹೇಳುವುದನ್ನು ಮಾಡಬಾರ್ದನಂಗ ಆಯ್ತಲ್ಲ ಅಂತೇಳಿ ಅವಾಗ ಏನ್ ಮಾಡ್ತಾನ, ಶಿಷ್ಯನ ಗುರಿಗೆ ಪ್ರಶ್ನೆ ಮಾಡ್ತಾನ. ಹಂಗಾದ್ರೆ ಮಾಡಬಾರ್ದನಂಗ ಆಯ್ತಲ್ಲ, ಹಂಗ ಹೇಳಿಲ್ಲಪ್ಪ ಅನ್ನೋದು ಮತ್ತವ್ರು ಏನ್ ಮಾಡ್ತಾರ, 6ನೇ ನುಡಿ ಒಳಗ ನಮ್ಗ ಸಮನ್ವಯ ಹಂಗ ಅಂದ್ರ ನೀವು ಪ್ರಶ್ನೆ ಮಾಡಬಾರ್ದನಂಗ ಆಯ್ತು. ಹಾಗಾದ್ಮೇಲೆ ನಮ್ಗೆ ಏನಾಗ್ತದೆ, ನಿಶ್ಚಿತ ಜ್ಞಾನ. ನಾವು ಪ್ರಶ್ನೆ ಮಾಡ್ಲಿಲ್ಲ, ನನ್ನ ಸಂಶಯ ಕಳ್ಕೊಳ್ಳಿಲ್ಲ, ಕೇಳಿಲ್ಲ ಅಂದ್ರೆ ಗುರುವಿನಲ್ಲಿ ನಂಗೆ ನಿಶ್ಚಿತ ಜ್ಞಾನ ಆಗುದಿಲ್ಲ. ಮತ್ತೆ ನಿಶ್ಚಿತ ಜ್ಞಾನ ಆಗುದಿಲ್ಲ ಅಂದ್ರ ನಮ್ ಮುಕ್ತಿ ಹೆಂಗಾಗ್ತದ ಅನ್ನುವಂಥದ್ದನ್ನ ಮತ್ತಿಲ್ಲಿ ಪ್ರಶ್ನೆ, ಶಿಷ್ಯ ಪ್ರಶ್ನೆ ಮಾಡಿದಾಗ ಅದಕ್ಕೆ ಗುರುಗಳು ಏನ್ ಹೇಳ್ತಾರ, ಅಲ್ಲಿ ಆತ್ಮನನ್ನ ಬೆರೆಸಿ ಕಲಿಯುವಂತ ಜ್ಞಾನ ಆಯ್ತು ಅಂದ್ರ ಅಲ್ಲಿ ಏನಾಗ್ತದ, ನಿನಗ ನನ್ನ ಕರುಣದಿಂದ ನಿನಗ ಏನಾಗ್ತದ, ಈ ನಾಮರೂಪಾತ್ಮಕ ಭಾವಗಳನ್ನ ಬಿಟ್ಟು, ಈ ನಾಮರೂಪಗಳೆಲ್ಲಿ ಅದಾವ ಅಂದ್ರ ಅನಾತ್ಮದೊಳಗ ಅದಾವ, ಅಸತ್ಯದೊಳಗ ತೋರ್ತಾವ ನಮ್ಮೆಲ್ಲರಿಗೆ. ಅದನ್ನ ನಾವ್ ಇನ್ನ ಹಿಡ್ಕೊಳಕತ್ತಿದ್ದೇವ್ ಅಂದ್ರ, ನಾವ್ ಹಿಡಿದ ಅದನ್ನ ಮಾತಾಡಕತ್ತಿದ್ದೇವ್. ಇನ್ನ ನಾವು ಯಾರೇ ಇರ್ಲಿ, ಎತ್ತರಕ್ಕೆ ನಾನು ಎಷ್ಟೇ ಎತ್ತರಕ್ಕೆ ಹೋದ್ರು ಕೂಡ ಇನ್ನ ಎಲ್ಲದ ನೀವ ಇನ್ನ ಅದಕ್ಕೆ ಒಳಪಡ್ತಿದ್ನಂದ್ರ, ಮತ್ತೆ ನಿಜಗುಣ ಶಾಸ್ತ್ರ ಎಲ್ಲಾ ಕಡೆನೂ ಇದನ್ನ ಆಶೆ ಒಕ್ಕೋತ್ ಹೇಳ್ಕೊತ ಬಂದಾರ. ಏನಪ್ಪಾ ಅಂದ್ರ ಸುಮ್ಮನಾಗದು ವಿಧಿಯೊಳೊಂದದೆ ಮುಕ್ತಿ ಅಂತ ಎಲ್ಲಾ ಕಡೆ ಅವರು ಅಂದ್ರ, ಇದು ಸತ್ಯ ಇದು ಅಸತ್ಯವೆಂದು ಅರಿಯದೆ ನೋಡಿ ಅಲ್ಲಿ ಎಷ್ಟು ಸ್ಪಷ್ಟ ಇದೆ. ಯಾವ್ದು ಸತ್ಯದ, ಯಾವ್ದು ಅಸತ್ಯದ, ಯಾವ್ದು ಜ್ಞಾನದ, ಯಾವ್ದು ಅಜ್ಞಾನದ, ನಂಗೆ ಸ್ಪಷ್ಟತೆ ಆಗ್ಬೇಕಲ್ಲ. ಸತ್ಯ ಯಾವ್ದು ಅಸತ್ಯ ಯಾವ್ದಂದು ಅರಿಯದೆ, ಮತ್ತೆ ನಮ್ಮ ಹೃದಯದೊಳಗೆ ಏನೇನದ, ಇನ್ನೂ ಏನೇನೋ ಭೋಗದಾವ, ನಾವು ಗುರು ಅನ್ಸ್ಬೇಕು, ದೊಡ್ಡ ಆಗ್ಬೇಕು, ನನ್ಗೆ ಏನೇನು ಇಚ್ಛೆ ಅದಾವಪ್ಪ ತಿಂಗಂದ್ರ ಕೂಡ ಇಲ್ಲಿ ಏನಾಗ್ತದೆ, ಇನ್ನ ಆತ್ಮನನ್ನ ಬೆರೆಸಲಿಕ್ಕೆ ಇವೆಲ್ಲ ಭಾವ ಬರ್ತಾವ ಅಂತ ಅಲ್ಲಿ ಹೇಳುವಂತ ಉದ್ದೇಶದಲ್ಲಿ. ಅದಕ್ಕ ಹೃದಯದ ಭೋಗಿಚ್ಛೆ ದೊರೆಯದೆ ಷಟ್ ಸಮಾಧಿಯನ್ನು ಅರಿಯದೆ ಸುಮ್ಮನೆ ಆಗ್ತದನಪ್ಪ ಅನ್ನುವಂಥದ್ದನ್ನ ಇವು ಎಲ್ಲವನ್ನು ನಾವು ಸಾಧಿಸ್ಕೊತ ಬಂದೇವಂದ್ರ ನಮ್ಗೆ ಏನಾಗ್ತದ, ಆ ಗುರುವಿನಲ್ಲಿ ಒಂದು ಪ್ರೇಮ ಭಾವ ಹುಡ್ತದ. ಈ ಗುರು ನನಗೇನ್ ಮಾಡ್ತಾನ, ಉದ್ಧಾರ ಮಾಡ್ತಾನ ಅನ್ನುವಂತ ಭಾವ ಇಟ್ಕೊಂಡು ಆ ಶಿಷ್ಯ ಏನ್ ಮಾಡ್ತಾನ, ತದ್ವಿದ್ಧಿ ಪ್ರಣಿಪಾತೇನ, ಯಾವ ಪ್ರಶ್ನೆ ಗೊಡವಿಗೆ ಹೋಗದೆ, ತರ್ಕ ಮಾಡದೆ ಅಲ್ಲಿ ಏನ್ ಮಾಡ್ತಾನ, ಪೂರ ಶರಣಾಗತನಾಗಿ. ಅವಾಗ ಶರಣಾಗತನಾದಾಗ ಜ್ಞಾನಿ ಏನ್ ಮಾಡ್ತಾನಪ್ಪ ಅಂತಂದ್ರ ತತ್ವ ದರ್ಶನ ಮಾಡ್ತಾನ, ಅಂದ್ರೆ ಆತ್ಮಜ್ಞಾನದ ದರ್ಶನ ಮಾಡಿಕೊಡ್ತಾನ ಅನ್ನುವಂಥದ್ದು ಗೀತಾ ಪ್ರಮಾಣ ಅದ. ಮತ್ತೆ ಇದು ನಿಜಗುಣರು ಕೂಡ ನಿನ್ನ ಕರುಣದಿಂದ ಅಂದ್ರೆ ಗುರುವಿನಲ್ಲಿ ನಾವು ಕರುಣಾ ಪಡ್ಕೋಬೇಕು, ಆದ್ರ ತರ್ಕವಾದ ಮಾಡುವುದರಿಂದ ಪ್ರಯೋಜನ ಇಲ್ಲ ಅನ್ನುವಂಥದ್ದನ್ನ ಹಿಂಗೆ ಹೇಳಿ ಮುಂದ ಈ ಪ್ರಶ್ನೆಗೆ ಮತ್ತವ್ರಿಗೂ ಇಲ್ಲಿ ಪರಮಾನುಭೂತಿ ಉತ್ತರ ಹೇಳ್ಕೋತ ಹೋಗ್ತಾರ. ಏನ್ ಹೇಳ್ತಾರ ಇಲ್ಲಿ 6ನೇ ನುಡಿಯನ್ನ ನೋಡ್ರಿ, 15ನೇ 3ನೇ ಸಂಧಿ
15ನೇ ನುಡಿ, ಇದು 15ನೇ ಪದ. ಇದರಲ್ಲಿ 6ನೇ ನುಡಿ ಏನ್ ಹೇಳ್ತದ? ಪೇಳುವುದು ತನ್ನ ನೊಲವಿಂದೆ ತಿಳಿಯಲಕ್ಕೆ ನಳನಾಕ್ಷಿ ಬೆಸಗೊಂಬುದಲ್ಲದೆ. ಅಂದ್ರ ನಳನಾಕ್ಷಿ ಅಂದ್ರೆ ಇಲ್ಲಿ ಏನ್ ಹೇಳಿದ್ರು? ಕಮಲದ ಸದೃಶ್ಯವುಳ್ಳ ಮೈತ್ರಿಯೇ ಕೇಳಿಲಿ ನೇತ್ರವುಳ್ಳ, ಅಂದ್ರೆ ಕಮಲ ಅಂತ ಅಷ್ಟು ಸ್ವಚ್ಛವಾದ ಹೃದಯದವಳೆ ಅಂದ್ರೆ ಅವರು ಯಾಜ್ಞವಲ್ಕರು ಮೈತ್ರಾದೇವಿಯನ್ನ ಅಷ್ಟು ಪ್ರೀತಿಯಿಂದ ಕೊಂಡಾಡ್ಯಾರ. ಆಮೇಲೆ ನಳನಾಕ್ಷಿ ಅಂದ್ರೆ ಕಮಲ ಸದೃಶ್ಯ ನೇತ್ರವುಳ್ಳ ಮೈತ್ರಿಯೇ ತಿಳಿಪು ಕೇಳು, ನಾ ಹೇಳ್ತೇನೆ, ಪ್ರೀತಿಯಿಂದ ಹೇಳ್ತೇನೆ ಅನ್ನುವಂಥದ್ದನ್ನ ಹೇಳ್ಕೊತೇನೆ. ಏನ್ ಇಷ್ಟೊತ್ತನ ಕೇಳಿದಲ್ಲ, ಹಂಗಿಲ್ಲ, ಪ್ರಶ್ನೆ ಮಾಡು. ಹೆಂಗ ಮಾಡು? ನೀ ಗುರು ಹೆಂಗಿರ್ಬೇಕು ಮೊದಲು ತಿಳ್ಕೊ. ಆತ್ಮನನ್ನ ಬೆರೆಸಿ ಹೇಳಕತ್ತಿದ್ನಂದ್ರ ಗುರುವಿನಲ್ಲಿ ಏನಾಗಿರ್ತಾವೋ ಇಷ್ಟೇ ನಾವು ನಿಶ್ಚಯ ಮಾಡೋದು. ಅವ್ನು ದೇಹಾದಿ ಬುದ್ಧಿ ನಾಮರೂಪಗಳನ್ನ ಕೆಡ್ಸ್ಕೊಂಡಿರ್ತಾನ. ಮತ್ತ ಆ ಶಿಷ್ಯನಲ್ಲಿ ಏನೈತಂದ್ರ ಅವ ಏನೆಲ್ಲ ಮಾಡ್ಲಿ ಅವಾಗ ಅದ್ರ ಗೊಡವಿಗೆ ಹೋಗುದಿಲ್ಲ. ಯಾಕೆ ಹೋಗುದಿಲ್ಲ? ಅವನಲ್ಲಿ ಇದು ಎಲ್ಲವೂ ಕೂಡ ನಾಮರೂಪಾತ್ಮಕ ಜಗತ್ತು ಮಿಥ್ಯ ಅಂತೇಳಿ ಅವಾಗ ಆತ್ಮನ್ನ ಬೆರೆಸಿ ವಿಚಾರ ಮಾಡಿದಾಗ, ಶಾಸ್ತ್ರ ಹೇಳಿದಾಗ ಕೇಳಿದಾಗ ಅವಾಗ ಏನಾಗ್ತದೆ? ನಿಶ್ಚಯ ಜ್ಞಾನ ಆಗ್ತದ. ನಾವು ಬೆರೆಸದೆ ಮನ ಬುದ್ಧಾದಿ ವಿಚಾರಗಳನ್ನು ತಗೊಂಡಾಗ ಅಂದ್ರೆ ದೇಹಾದಿ ಬುದ್ಧಿಗಳು ಬರ್ತಾವ, ಇಲ್ಲಿ ನಾಮರೂಪ ಇವು ಬಂದ್ಬಿಡ್ತಾವ ನೋಡು. ಅಲ್ಲಿ ಅಸ್ಥಿ ಭಾತಿ ಪ್ರಿಯ ಅನ್ನೋದು ಹೋಗ್ಬಿಡ್ತಾವ. ಅಲ್ಲಿ ನಾನು ಆತ್ಮ ಅಸ್ಥಿ ಭಾತಿ ಪ್ರಿಯ ಅದೀನಿ, ನಾನು ಸತ್ಯ ಅದೀನಿ, ಆನಂದ ಸ್ವರೂಪದೀನಿ, ನಿತ್ಯ ಅದೀನಿ ಅನ್ನೋ ಭಾವ ಅಲ್ಲಿ ಹೋಗ್ಬಿಡ್ತದ. ಭಾವ ಹೋದಾಗ ಅಲ್ಲಿ ಏನಾಗ್ತದ? ಸಂಶಯಾದಿಗಳನ್ನ ಬರ್ತಾವ. ಹೆಂಗ ಸಂಶಯ ಬರ್ತಾವ? ನನ್ನನ್ನ ಪ್ರೀತಿಸಲಿ, ಮತ್ತ ಅವ ತರ್ಕ ಮಾಡಿದ್ರ ಇವ್ ಯಾಕೆ ಹಿಂಗ ಮಮ್ಮಿಲೆ ತರ್ಕ ಮಾಡ್ತಾನ, ವಾದ ಮಾಡ್ತಾನ ಅಂತೇಳಿ ಏನಾಗ್ತದ? ನಮ್ ರಾಗದ್ವೇಷ ಬರ್ತಾವ ಹೇಳವ್ರಿ ನನ್ನಲ್ಲಿ. ಅವಾಗ ನಾವೇನ್ ಮಾಡ್ಬೇಕು? ಗುರುವಿನಲ್ಲಿ ಹೆಂಗಿರ್ತದಂದ್ರ ಅವನ ಅನುವತನವನ್ನ ಕೇಳಿ ಅದನ್ನ ಸರಿಯಾಗಿ ಅವನ ಶಿಷ್ಯನಲ್ಲಿ ಈ ನಕಾರಾತ್ಮಕ ವಿಚಾರಗಳನ್ನ ತೆಗೆದು ತನ್ನ ಮೊದಲೇನಾಗ್ತಾನ ಆತ್ಮನನ್ನ ಬೆರೆಸಿ ಹೇಳುವುದರಿಂದ ಅಲ್ಲಿ ಏನಾಗ್ತಾವ? ನಾಮರೂಪಗಳು ಬಿದ್ದು ಹೋಗ್ತಾವು. ಅಲ್ಲಿ ಅಸ್ಥಿ